ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 35. ಸೊ ಇವತ್ತು ಯಾವ ರೀತಿಯಾಗಿತ್ತು ಅಂತ ಶೇರ್ ಮಾಡ್ತೀನಿ. ನನಗೆ ಯಾವಾಗ ಆಗುತ್ತೋ ಅವಾಗ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಮಧ್ಯಾಹ್ನ ಆಗಿಬಿಡುತ್ತೆ, ಒಂದೊಂದ್ಸರಿ ಈವ್ನಿಂಗ್ ಆಗುತ್ತೆ, ಒಂದೊಂದ್ಸರಿ ನೈಟ್ ಆಗಿಬಿಡುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಮಿಸ್ ಮಾಡಬಾರ್ದು ಅಂತೇಳಿನೇ ಏನು ಯಾವಾಗಾಗುತ್ತೋ ಅವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತೇನು ಅಂದರೆ ಆ್ಯಕ್ಚುಲಿ ನೀವು ತುಂಬ ಜನ ನಾನು ವೆಯ್ಟ್ ಕೇಳ್ತಾ ಇದ್ದೀರಲ್ಲ, ಸೊ ಅದ್ರ ಬಗ್ಗೆ ಬಿಡಿ. ಸೊ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ವೆಯ್ಟನ್ನ ತೋರಿಸೋದಕ್ಕೂ ಮುಂಚೆ ನನ್ನಲ್ಲಿ ಏನಾದರೂ ಚೇಂಜಸ್ ಕಾಣಿಸ್ತಾ ಇದ್ದೀನಾ? ಸೊ ಇವತ್ತು ಬೇರೆ ಬಾಡಿ ಕಾರ್ನ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಅಂದರೆ ಲೂಸ್ ಹಾಕ್ಕೊಂಡ್ರೆ ಆಬ್ವಿಯಸ್ಲಿ ಸ್ವಲ್ಪ ತೆಳ್ಳಗೆ ಕಾಣಿಸ್ತೀವಿ. ಬಟ್ ಇವತ್ತು ನಾನು ಹಾಕ್ಕೊಂಡಿರೋದು ಬಾಡಿ ಕಾರ್ನ್ ಡ್ರೆಸ್. ಇದು ಸೊ ಈ ಥರ ಕಾಣಿಸ್ತಿದೆಯಲ್ಲ. ಸೊ ಡ್ರೆಸ್ಸು ಈ ಥರ ಇದೆ. ನೀವು ವೆಯ್ಟ್ ನಾನು ತೋರಿಸೋದಕ್ಕೂ ಮುಂಚೆ ನಿಮಗೇನಾದರೂ ಚೇಂಜಸ್ ಅನ್ನಿಸ್ತಾ ಇದೆನಾ? ನನ್ನ ಏನು ವೆಯ್ಟ್ ಲಾಸ್ ಜರ್ನಿ ಮಾಡ್ತಾ ಇದ್ದೀನಲ್ಲ, ನಿಮಗೇನಾದರೂ ಡಿಫ್ರೆನ್ಸ್ ಅನ್ನಿಸ್ತಾ ಇದೆನಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಆ್ಯಂಡ್ ಸೊ ನನಗೆ ಜಾಸ್ತಿನೇ ಸ್ವಲ್ಪ ಟಮ್ಮಿ ಇತ್ತು. ಸೊ ಟಮ್ಮಿ ಒಂಚೂರು ನನಗೆ ಏನು ಫೀಲ್ ಆಗ್ತಾ ಇದೆ ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ. ಬಟ್ ನೀವು ಇವಾಗ ನನಗೆ ಹೇಳಬೇಕಾಗಿರೋದೇನು ಅಂದರೆ, ನಿಮಗೇನಾದರೂ ಚೇಂಜಸ್ ಕಾಣಿಸ್ತಾ ಇದ್ದೀನ ಡೇ 1 ನಾವು ಅಂದರೆ ಈ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಮತ್ತು ಇವಾಗ ವೆಯ್ಟ್ ಏನಾದ್ರು ಕಡಿಮೆ ಆಗಿರ್ಬೋದಾ? ಎಷ್ಟಿರ್ಬೋದು? ಸೊ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ 65 ಇದ್ನಲ್ಲ, ಸೊ 65 ಹೀಗೆ ಎಷ್ಟಿರ್ಬೋದು? ಆ್ಯಂಡ್ ಏನಾದರೂ ಚೇಂಜಸ್? ಸೊ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಏನೋ ಗೊತ್ತಿಲ್ಲ, ಈ ಒಂದು ಡ್ರೆಸ್ಸು ಆರ್ಡ್ರ್ ಮಾಡ್ಕೊಂಡಿದ್ದೆ. ನೋಡೋಣ ನನಗೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಶಾರ್ಟ್ ಇದೆ, ನಿಮಗೆ ಫುಲ್ ಕಾಣಿಸಲ್ಲ ಅನಿಸುತ್ತೆ. ನೀಕ್ಕಿಂತ ಸ್ವಲ್ಪ ಕೆಳಗಡೆ ಇದೆ, ಚೆನ್ನಾಗಿದೆ. ಪಾರ್ಟಿ ವಿಯರ್ ಆ ಥರದಕ್ಕೆಲ್ಲ. ಆಮೇಲೆ ಫೇರ್ವೆಲ್ದು ಇರುತ್ತಲ್ಲ, ಕಾಲೇಜಲ್ಲಿ ಫೇರ್ವೆಲ್ ಪಾರ್ಟಿ ಅಥವಾ ಏನಾದರೂ ಅಂಥದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಬನ್ನಿ ಇವತ್ತು ಏನು ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಸೊ ಇವತ್ತಿನ ಡೇ ಏನೇನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ, ಬನ್ನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ದೆ. ಸೊ ಮನೇಲಿ ಚಿಕ್ಕ ಇಡ್ಲಿ, ಹಾಗಾಗಿ 4 ಇಡ್ಲಿನ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಚಟ್ನಿ ಆ್ಯಂಡ್ ಪ್ರೋಟೀನ್ಗೋಸ್ಕರ ಸ್ವಲ್ಪ ನಾನು 2 ಎಗ್ಸ್ನ ತೊಗೊಂಡಿದ್ದೀನಿ. ಬಟ್ ಒಂದೇ ಎಲ್ಲೋ ಪಾರ್ಟ್ ಒಂದೇ ತೊಗೊಂಡ್ಬಿಟ್ಟು ಆಮ್ಲೆಟ್ನ ಹಾಕ್ಕೊಂಡಿದ್ದೆ. ಮನೇಲಿ ಈ ಥರ ಇಡ್ಲಿ ದೋಸೆ ಮಾಡಿದಾಗ ನೀವು ಅದಕ್ಕೆ ಏನಾದರೂ ಸ್ವಲ್ಪ ಪ್ರೋಟೀನ್ನ ಸೇರಿಸ್ಕೊಂಡ್ಬಿಟ್ಟು ಅಥವಾ ಏನಾದರೂ ವೆಜಿಟೇಬಲ್ಸು ಆ ಥರದ್ದೆಲ್ಲ ತುರಿದು ಹಾಕ್ಕೊಂಡು ಇಡ್ಲಿನ ಮಾಡ್ಕೋಬೋದು. ಇದಾದಮೇಲೆ ನಾನು ಲಂಚ್ಗೆ ತೊಗೊಂಡಿರೋದು ಇವತ್ತು ಎಗ್ ಬುರ್ಜಿ ಮಾಡಿದ್ದೆ. ಎಗ್ ಬುರ್ಜಿ ಜೊತೆ 2 ಜೋಳದ ರೊಟ್ಟಿ, ಸ್ವಲ್ಪ ಸೌತೆಕಾಯಿ. ಇದಾಗಿತ್ತು ಲಂಚು. ಆ್ಯಂಡ್ ನೆಕ್ಸ್ಟ್ ಏನು ಗೊತ್ತಾ, ನೈಟ್ ಡಿನ್ನರ್ಗೆ ನನಗೆ ಇವತ್ತು ಸ್ವಲ್ಪ ಏನಾದರೂ ಸ್ವೀಟ್ ಥರ ತಿನ್ನಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ನನ್ನ ಫೇವ್ರೇಟು ಓಟ್ಸ್ ಪೌಡರ್ಸ್ ಮಾಡಿಕೊಂಡೆ. ನನಗಂತೂ ತುಂಬಾ ಇಷ್ಟ. ಇದನ್ನು ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಬಿಟ್ಟು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ಓಟ್ಸ್ ಒಂದು 4 ಟೇಬಲ್ ಸ್ಪೂನಷ್ಟು ಓಟ್ಸ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸಿ 1-2 ನಿಮಿಷ ನಿಮ್ಗೆ ಇಷ್ಟ ಆಗೋವಂಥ ಎಲ್ಲ ನಟ್ಸ್ನು ಮತ್ತು ಸೀಡ್ಸ್ನು ಸೇರಿಸ್ಕೋಬೋದು. ಇದರಲ್ಲಿ ನಾನು ವಾಲ್ನಟ್ಸು ಮತ್ತು ಬಾದಾಮಿ, ಪಂಪ್ಕಿನ್ ಸೀಡ್ಸು ಈ ಥರದ್ದೆಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ತಿನ್ನಿ, ಚೆನ್ನಾಗಿರುತ್ತೆ. ಬಟ್ ನಿಮಗೆ ಯಾವ ಥರ ಬಿಸಿ ತಿನ್ನೋದಕ್ಕೆ ಇಷ್ಟ ಇದ್ದರೆ ಬಿಸಿ ತಿನ್ಬೋದು. ಇದ್ರ ಮೇಲೆ ಸ್ವಲ್ಪ ದಾಳಿಂಬೆ ಹಾಕ್ಕೊಂಡು ತೊಗೊಂಡಿದ್ದೀನಿ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತು ಯಾವ ರೀತಿಯಾಗಿತ್ತು ಅಂತ ಶೇರ್ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.